ಚೆನ್ನೈನಲ್ಲಾಯ್ತು, ಈಗ ಕಾನ್ಪುರದಲ್ಲಿ ಟೀಮ್ ಇಂಡಿಯಾ ಗೆಲ್ಲುತ್ತಾ? ಕ್ಯಾಪ್ಟನ್ ರೋಹಿತ್ ಶರ್ಮಾ ಈ ಮ್ಯಾಚ್ ನಲ್ಲೂ ಹಿಟ್ ಆಗ್ತಾರ? ಆದ್ರೆ ವಿರಾಟ್ ಕೊಹ್ಲಿ ಪರಿಸ್ಥಿತಿ ಹೇಗಿದೆ? ನೆಟ್ ಪ್ರಾಕ್ಟೀಸ್ ನಲ್ಲಿ ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಬುಮ್ರಾ ಫೈಟ್ ಹೇಗಿತ್ತು? ಇವೆಲ್ಲ ತಿಳಿಸ್ತೀನಿ ಇವತ್ತಿನ ಈ ಒಂದು ಶೋ ನಲ್ಲಿ. ಹಾಯ್ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಮುಕುಂದ್ ಶೆಟ್ಟಿ ನಿಮ್ ಮುಂದೆ ಬಂದಿದ್ದೀನಿ ಹೊಸ ಶೋ ಒಂದಿಗೆ. ಡಿಯರ್ ಫ್ರೆಂಡ್ಸ್, ಇವತ್ತು ಒಂದು ಹೈ ಟೆನ್ಷನ್, ಒಂದು 5 ದಿನಗಳ ಮ್ಯಾಚ್ ಇವತ್ತಿಂದ ಶುರುವಾಗ್ತಾ ಇದೆ. ಭಾರತ ಆಮೇಲೆ ಬಾಂಗ್ಲಾ ವಿರುದ್ಧ ಇದು ನಡೀತಾ ಇದೆ ಕಾನ್ಪುರದ ಗ್ರೀನ್ ಪಾರ್ಕ್ ನಲ್ಲಿ. ಈ ಗ್ರೀನ್ ಪಾರ್ಕ್ ಬಗ್ಗೆ ನೀವು ಸಾಕಷ್ಟು ಬಾರಿ ಕೇಳಿದ್ದೀರಾ, ಯಾಕಂದ್ರೆ ಇದು ಸ್ಪಿನ್ ಸಹಕಾರಿ ಪಿಚ್ ಅಂತ ನಿಮ್ಗೆ ಮುಂಚೆನೆ ಗೊತ್ತಿದೆ. ಆದ್ರೆ ಇದಕ್ಕಿಂತ ಸಾಕಷ್ಟು ವಿಚಾರಗಳು ಇವತ್ತು ಹೇಳೋದಿದೆ. ಯಾಕಂದ್ರೆ ಏನು ಚೆನ್ನೈನಲ್ಲಿ ಒಂದು 280 ರನ್ಗಳನ್ನ ಗೆಲುವನ್ನ ಗಳಿಸಿದ್ರು, ಆದ್ರೆ ಅದಾದ್ಮೇಲೆ ಇವತ್ತು ಬಾಂಗ್ಲಾದೇಶಕ್ಕೆ ಒಂದು ಸವಾಲ್ ಅಂತ ಇವತ್ತಿನ ಇದೆ. ಯಾಕಂದ್ರೆ ಟೆಸ್ಟ್ ನಲ್ಲಿ ಇವತ್ತು ಈ ಒಂದು 2024 ನಲ್ಲಿ ಬಾಂಗ್ಲಾದೇಶ ಸೋತಿದ್ದಕ್ಕಿಂತ ಗೆದ್ದಿದ್ದೇ ಜಾಸ್ತಿ. ಆದ್ರೆ ಭಾರತದ ವಿರುದ್ಧ ಗೆಲ್ಲಕ್ಕೆ ಸಾಧ್ಯನೇ, ಯಾಕಂದ್ರೆ ಇವತ್ತಿನವರೆಗೂ ಒಂದೇ ಒಂದು ಸಲಿ ಕೂಡ ಬಾಂಗ್ಲಾ ಟೆಸ್ಟ್ ಅಲ್ಲಿ ಟೀಮ್ ಇಂಡಿಯಾವನ್ನ ಸೋಲ್ಸಕ್ಕಾಗ್ಲಿಲ್ಲ. ಹಾಗಾಗಿ ಆ ಒಂದು ಛಲ ಕೂಡ ಇವತ್ತಿದೆ. ಹಾಗಾಗಿ ಇದೊಂದು ಹೈ ಟೆನ್ಷನ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ನಲ್ಲಿ ನೀವು ನೋಡಿದಿರ 3 ಸೆಂಚುರಿಗಳನ್ನ ಟೀಮ್ ಇಂಡಿಯಾ ಆಟಗಾರರು ಗಳಿಸಿದ್ರು. ಅದರಲ್ಲೂ ಶುಭ್ಮನ್ ಗಿಲ್ ಗಳಿಸಿದ್ರು, ರಿಷಬ್ ಪಂತ್ ಗಳಿಸಿದ್ರು, ಅಷ್ಟೇ ಆರ್ ಅಶ್ವಿನ್ ಕೂಡ ತಮ್ಮ ತವರೂರಿನಲ್ಲಿ ಗಳಿಸಿದ್ರು. ಆದ್ರೆ ಕಾನ್ಪುರ್ ನಲ್ಲಿ ಮ್ಯಾಚ್ ಗಳಿಸೋದಕ್ಕೆ ಅಂದ್ರೆ ಸೆಂಚುರಿ ಗಳಿಸೋದಕ್ಕೆ ಅಷ್ಟು ಈಸಿ ಅಲ್ಲ. ಹಾಗಾಗಿ ಇವತ್ತಿನ ಏನು ಶುರುವಾಗ್ತಾ ಇದೆ ಇದಕ್ಕೆ ಸಾಕಷ್ಟು ಪ್ರಾಬ್ಲಮ್ಗಳೇ ಇದೆ. ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಹೇಳೋದಾದ್ರೆ ಅದು ವಿರಾಟ್ ಕೊಹ್ಲಿ. ಯಾಕಂದ್ರೆ ನಿನ್ನೆ ನೆಟ್ ಪ್ರಾಕ್ಟೀಸ್ ಏನ್ ಮಾಡಿದ್ದಾರೆ ಅದರಲ್ಲಿ ಅವ್ರಿಗೆ ಸಾಕಷ್ಟು ಪ್ರಾಬ್ಲಮ್ ಕೊಟ್ಟಿದ್ದು ಜಸ್ಪ್ರೀತ್ ಬುಮ್ರಾ. ಕೇವಲ 15 ಎಸೆತಗಳಲ್ಲಿ 4 ಬಾರಿ ಔಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿನ. ಹಾಗಾಗಿ ಈಗ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು ನಿಮ್ಗೆ 100% ವಿರಾಟ್ ಕೊಹ್ಲಿ ಮೇಲೆನೆ ಎಲ್ಲಾರ್ ಕಣ್ಣಿರೋದು. ಹಾಗಾಗಿ ಇವತ್ತು ವಿರಾಟ್ ಕೊಹ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅವ್ರು ಎಷ್ಟು ಸ್ಕೋರ್ ಮಾಡ್ಬೋದು, ಅವ್ರು ಮತ್ತೆ ಅವ್ರ ಫಾರ್ಮ್ ಅನ್ನ ಕಂಡುಕೋತಾರ, ಇವೆಲ್ಲ ಚಾನ್ಸಸ್, ಇವೆಲ್ಲ ಅನುಮಾನಗಳು ಒಂದ್ ಕಡೆ ಇದೆ. ಅಷ್ಟೇ ಅಲ್ಲದೆ ಸ್ಪಿನ್ಗೂ ಕೂಡ ವಿರಾಟ್ ಕೊಹ್ಲಿ ಸಾಕಷ್ಟು ಪರದಾಡ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಕೇಳಿ ಬಂದಿದೆ. ಹಾಗಾಗಿ ವಿರಾಟ್ ಕೊಹ್ಲಿ ಮೇಲೆ ಈಗ ಎಲ್ಲರ ಕಣ್ಣು. ಹಾಗಾಗಿ ನಂಬರ್ 1 ಪ್ರಾಬ್ಲಮ್ ಈಗ ವಿರಾಟ್ ಕೊಹ್ಲಿ ಮೇಲೆ ಇದೆ. ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ಲಾಸ್ಟ್ 2 ಮ್ಯಾಚ್ಗಳನ್ನು ನೋಡಬಹುದು, ಕೇವಲ 11 ರನ್ ಗಳಿಸಿರೋದು. ಅಷ್ಟೇ ಅಲ್ಲ, ಬಾಂಗ್ಲಾದೇಶ್ ವಿರುದ್ಧ ಅವ್ರ ಟೆಸ್ಟ್ ರೆಕಾರ್ಡ್ ತುಂಬಾ ಕಳಪೆ ಮಾಡ್ತಾ. ಹಾಗಾಗಿ ಈ ಒಂದು ಕಷ್ಟದಿಂದ ಅವರು ಓವರ್ಕಮ್ ಮಾಡ್ಬೇಕಾಗುತ್ತೆ. ಬಾಂಗ್ಲಾದೇಶ್ ವಿರುದ್ಧ ನಾನು ಕೂಡ ಸೆಂಚುರಿ ಬಳಸ್ತೀನಿ ಅಂತ ಅವರು ಪ್ರೂವ್ ಮಾಡ್ಬೇಕಾಗಿದೆ. ಇಷ್ಟೆಲ್ಲದರ ಮಧ್ಯೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಕನ್ನಡಿಗ KL ರಾಹುಲ್ ಕೂಡ ಸಾಕಷ್ಟು ಪರದಾಡ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರಿಗೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅಷ್ಟೊಂದು ಒಂದು ದೊಡ್ಡ ಇನ್ನಿಂಗ್ಸ್ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ. ಈ 3 ಹಿರಿಯರು ಅಂತ ಏನ್ ಕನಸ್ಕೊಂಡಿದೆ ಟೀಮ್ ಇಂಡಿಯಾದಲ್ಲಿ ಅವರು ಈಗ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇವತ್ತಿಂದ ಶುರುವಾಗ್ತಿರುವಂತಹ ಕಾನ್ಪುರ್ ಟೆಸ್ಟ್ ನಲ್ಲಿ. ಆಮೇಲೆ ಇನ್ನೊಂದು ಹೇಳೋದಾದ್ರೆ ಯಶಸ್ವಿ ಜೈಸ್ವಾಲ್ ಅಂದ್ರೆ ಓಪನರ್ ಏನಿದ್ದಾರೆ ಅವರದ್ದು ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಅವ್ರಿಗೆ ಮತ್ತಷ್ಟು ಚಾನ್ಸ್ ಅನ್ನ ಕೊಡ್ಬೇಕಾಗಿತ್ತು, ಅಂದ್ರೆ ಸಿಗ್ಬೇಕಾಗಿತ್ತು. ಇವೆಲ್ಲದರ ಮಧ್ಯೆ ನಮ್ಗೆ ಬೌಲಿಂಗ್ ಅಟ್ಯಾಕ್ ಏನ್ ಸ್ಪಿನ್ ಅಟ್ಯಾಕ್ ಇದೆ. ಈಗ ಮೇ ಬಿ ಕುಲ್ದೀಪ್ ಯಾದವ್ ಕೂಡ ಬರ್ಬೋದಾ ಅನ್ನೋ ಒಂದು ಮಾತಿದೆ. ಯಾಕಂದ್ರೆ ಸ್ಪಿನ್ ಸಹಕಾರಿ ಪಿಚ್ ಅಂತಾನೆ ಹೇಳಲಾಗ್ತಿದೆ ಗ್ರೀನ್ ಪಾರ್ಕ್. ಹಾಗಾಗಿ ಈಗ ಅವ್ರ ಮೇಲೆ ಅಂದ್ರೆ ಇವಾಗೇನು ರವೀಂದ್ರ ಜಡೇಜಾ ಆಮೇಲೆ ಅಶ್ವಿನ್ ಏನಿದ್ದಾರೆ ಅವ್ರ ಜೊತೆಗೆ ಕುಲ್ದೀಪ್ ಯಾದವ್ನ ಕೂಡ ಕರೆಸ್ಕೊಂಡ್ರೆ ಬಾಂಗ್ಲಾದೇಶನ ಬಹುಬೇಗನೆ ಕಟ್ಟು ಹಾಕ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇನ್ನು ವೇಗಿಗಳ ವಿಚಾರದಲ್ಲಿ ನಾವು ಯಾವುದೇ ಬದಲಾವಣೆಯನ್ನ ನೋಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ನಲ್ಲಿ ಸಿರಾಜ್ ಆಗಿರ್ಲಿ, ಜಸ್ಪ್ರೀತ್ ಬುಮ್ರಾ ಆಗಿರ್ಲಿ, ಆಕಾಶ್ ದೀಪ್ ಆಗಿರ್ಲಿ, ಇವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಕೂಡ ಚೇಂಜ್ ಮಾಡಕ್ಕಾಗಲ್ಲ. ಸೊ ಏನೆಲ್ಲ ಬದಲಾವಣೆಗಳಾಗ್ಬೋದು. ಇನ್ನು ರಿಷಬ್ ಪಂತನ್ನ ನಾವು ಈಗ ಮುಟ್ಟಕ್ಕೆ ಆಗೋದಿಲ್ಲ. ಹೀಗಾಗಿ ಈಗ ನಾವು ಒಂದು ಪ್ಲೇಯಿಂಗ್ 11 ಏನಿದೆ ಟೀಮ್ ಇಂಡಿಯಾದಲ್ಲಿ ಇವತ್ತು ಆಲ್ಮೋಸ್ಟ್ ಸೆಟ್ ಆಗಿದೆ. ಅಂದ್ರೆ ಲಾಸ್ಟ್ ಮ್ಯಾಚ್ ಏನ್ ಆಡಿದ್ರು ಅವರೇ ಕೂಡ ಆಡುವಂತ ಚಾನ್ಸಸ್ ಇದೆ. ಇನ್ನು ಬಾಂಗ್ಲಾದೇಶದ ಕಡೆ ಬರೋಣ. ಬಾಂಗ್ಲಾದೇಶದಲ್ಲಿ ಲಾಸ್ಟ್ ಅವ್ರು ಏನ್ ಅನ್ಕೊಂಡಿದ್ರು ಫಸ್ಟ್ ಸೆಷನ್ ಅಲ್ಲಿ, ಅಂದ್ರೆ ಮೊದಲೇ ಫಸ್ಟ್ ಸೆಷನ್ ಅಲ್ಲೇ ಅವರು ಯಶಸ್ಸನ್ನ ಗಳಿಸ್ತಾರೆ. ಅಂದ್ರೆ 140 ರನ್ಗೆ 6 ವಿಕೆಟ್ಗಳನ್ನ ಪಡ್ಕೋತಾರೆ. ಅದಾದ್ಮೇಲೆ ಭಾರತವನ್ನು ಕಟ್ಟಿ ಹಾಕಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. 2ನೇ ಇನ್ನಿಂಗ್ಸ್ ನಲ್ಲೂ ಕೂಡ ಅವ್ರಿಗೆ ಕೇವಲ ಬೇಕಾಗಿದ್ದು 4 ವಿಕೆಟ್. ಇದರಲ್ಲಿ ಒಂದು ಸೀನಿಯರ್ಸ್ ಅಂತ ಏನು ಕನ್ಸಿಡ್ತಾ ಕ್ಯಾಪ್ಟನ್ ಶಾಂಟಾಪ್ ಆಗಿರ್ಬೋದು, ಇವರು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆದ್ರೆ ಅವರು ರನ್ ಹಾಕಿದ್ರೆ ಇನ್ಯಾರು ಕೂಡ ಅಷ್ಟೊಂದು ಇಂಡಿಯಾ ಬೌಲಿಂಗ್ ಒಂದು ದಿಟ್ಟ ಹೋರಾಟವನ್ನು ಕೊಡುವಂತಹ ದಿಟ್ಟ ಪ್ರದರ್ಶನ ಕೊಡುವಂತಹ ಆಟಕ್ಕೆ ಯಾರು ಬರ್ತಾ ಇಲ್ಲ. ಹಾಗಾಗಿ ಬಾಂಗ್ಲಾದೇಶ್ ಇವತ್ತಿನ ಏನು ಭಾರತದ ವಿರುದ್ಧ ಫೈಟ್ ಮಾಡ್ತಾ ಇದೆ ತುಂಬಾ ಕಷ್ಟಪಡಬೇಕಾಗುತ್ತೆ ಎಲ್ಲರೂ ಅನ್ನೋದು ಸ್ವಲ್ಪ ಫ್ರೆಂಡ್ಸ್. ಇದ್ರ ಮಧ್ಯೆ ಇನ್ನೊಂದು ಪ್ರಾಬ್ಲಮ್ ಕೂಡ ಇದೆ. ಅದೇನಪ್ಪ ಅಂದ್ರೆ ಮಳೆ.
ಇವತ್ತಿನ ಒಂದು ಕಾನ್ಪುರ್ ಏನು ವಾತಾವರಣ ನೋಡಿದ್ರೆ ನೆಕ್ಸ್ಟ್ 3 ಡೇಸ್ ಕೂಡ ಮಳೆ ಬರ್ತಾ ಇದೆ. ಹಾಗಾಗಿ ಈ ಟೆಸ್ಟ್ ಮ್ಯಾಚ್ ನಡೆಯೋದೇ ಡೌಟ್ ಆಗಿದೆ. ಆದ್ರೆ ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸುತ್ತಾ ಇಲ್ವೋ ಅನ್ನೋ ಕುತೂಹಲದ ಮಧ್ಯೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 2ನೇ ದಿನ ಒಂದು ಮಳೆ ಬರ್ದಿರ ಇದ್ರು ಒಂದು ಗುಡುಗು ಸಹಿತ ಒಂದು ಸಿಡಿಲು ಇರುತ್ತೆ ಅಂತ ಒಂದು ಮಾತಿದೆ. ಹಾಗಾಗಿ ಅಲ್ಲಲ್ಲಿ ಮ್ಯಾಚು ಅಲ್ಲಲ್ಲಿ ಮಳೆ ಈ ಮ್ಯಾಚ್ ಅಲ್ಲಿ ಕಂಡು ಬರೋದು ಸಹಜ. ಹಾಗಾಗಿ ಕೆಲವೊಂದು ಬೇಸರಗಳು ಕ್ರಿಕೆಟ್ ಅಭಿಮಾನಿಗಳಿಗೆ ಕಾದಿರೋದಂತೂ ಸತ್ಯ. ಆದ್ರೆ 4 ಆಮೇಲೆ 5 ದಿನ ಇದೆ, ಆದ್ರೂ ಕ್ರಿಕೆಟ್ ನೋಡ್ಬೋದು. ಬಟ್ ರಿಸಲ್ಟ್ ಅನ್ನ ನೋಡ್ಬೇಕಾದ್ರೆ ಮಳೆ ಏನಾದ್ರು ಕೃಪೆ ತೋರಿಸಿದ್ರೆ ಖಂಡಿತವಾಗೂ ಈ ಒಂದು ಮ್ಯಾಚ್ ಅನ್ನ ನಾವು ಎಂಜಾಯ್ ಮಾಡ್ಬೇಕಾಗುತ್ತೆ, ಎಂಜಾಯ್ ಮಾಡ್ಬೋದು. ಸೊ ಇಷ್ಟೇ ಇರುತ್ತೆ, ಇನ್ನೂ ಸಾಕಷ್ಟಿದೆ. ಈ ಕಾನ್ಪುರದಲ್ಲಿ ನಿಮಗೆ ಗೊತ್ತಿದೆ ಸಾಕಷ್ಟು ಈಗ ವಿವಾದದಿಂದ ಒಂದು ಗಲಾಟೆ ನಡೀತಾ ಇದೆ. ಅದೇನಪ್ಪ ಅಂದ್ರೆ ಬಾಂಗ್ಲಾ ವಿರುದ್ಧ ಕ್ರಿಕೆಟೇ ಬೇಡ ಅನ್ನುವಂತ ಮಾತುಗಳು ಬರ್ತಾ ಇದೆ. VHP ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಾಂಗ್ಲಾದಲ್ಲಿ ಸಾಕಷ್ಟು ಹಿಂದೂಗಳ ಮೇಲೆ ಹಿಂಸಾಚಾರ ನಡೀತಾ ಇದೆ. ಸೊ ಹಾಗಾಗಿ ಬಾಂಗ್ಲಾ ಪರ ಅಂದ್ರೆ ಬಾಂಗ್ಲಾ ಜೊತೆಗೆ ಕ್ರಿಕೆಟ್ ಬೇಡ ಅನ್ನೋ ಒಂದು ಪ್ರತಿಭಟನೆ ನಡೀತಾ ಇದೆ. ಆದ್ರೆ ಅದಕ್ಕೆ BCC ಯಾವುದೇ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಅಲ್ಲಿ ಮ್ಯಾಚ್ ನೋಡೋಕೆ ಸ್ಟೇಡಿಯಂ ಸಾಕಷ್ಟು ಶುರುವಾಗ್ತಾ ಇದೆ. ಯಾರು ಹೇಗಾಡ್ತಾರೆ ನಿಮಗೆ ಅನ್ಸುತ್ತೆ? ವಿರಾಟ್ ಕೊಹ್ಲಿ ಏನೋ ಫಾರ್ಮನ್ನ ಮತ್ತೆ ಕೊಟ್ಟಿರ್ತಾರೆ. ಮತ್ತೆ 2013 ಮೇಲೆ ನಂತರ ಅವರು ಶತಕವನ್ನೇ ಬಾರಿಸಿಲ್ಲ. ಅದಾದ ನಂತರ ಅವರಿಂದ ಒಂದು ಬಾಂಗ್ಲಾ ವಿರುದ್ಧ ಶತಕ ಬರುತ್ತಾ ಇವೆಲ್ಲ ನೋಡೋಣ. ಸೊ ಲೈವ್ ಆಕ್ಷನ್ ಅನ್ನ ಮಾತ್ರ ನೀವು ಯಾವತ್ತೂ ಮಿಸ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತಾಡ್ತೀನಿ, ಸ್ಪೋರ್ಟ್ಸ್ ನ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಪ್ಲೇಸ್ ನಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನೀವು ಯೋಚನೆ ಮಾಡದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.